ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಮರದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸಸ್ಯಪಟದಲ್ಲಿ. ನೋಡಿ ಮರ ಹೇಗಿದೆ ಅಂತ ಹೇಳಿಬಿಟ್ಟು, ಎಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಯಾಕಂದರೆ ಕಂಡುಹಿಡಿಯೋರಿಗೆ ಬಹುಶಃ ಇದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯವಾಗುತ್ತಾ ಅಂತೇಳ್ಬಿಟ್ಟು ನೋಡಿ. ಎಲೆ ಈ ರೀತಿ ಇದೆ, ಆಯಿತಾ. ಎಲೆ ಸ್ಟ್ರಕ್ಚರು ಮತ್ತು ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಯಾವ ರೀತಿ ಬಂದಿದೆ ಅಂತ ನೋಡಿದ್ರೆ ಈ ಮರನ ಬಹುಶಃ ನೀವು ಕಂಡುಹಿಡಿಯಬೋದು. ಈ ಮರ ನಮ್ಮ ದೇಶದಲ್ಲಿ ಸುಮಾರು ಒಂದು 300 ವರ್ಷದಿಂದ ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ನಮ್ಮಲ್ಲಿ ಇದನ್ನು ಶಿವಲಿಂಗ ಪುಷ್ಪದ ಮರ ಅಂತ ಕರೀತಾರೆ. ನಾಗಪುಷ್ಪದ ಮರ, ಶಿವಲಿಂಗ ಪುಷ್ಪದ ಮರ ಮತ್ತು ತೆಲುಗಿನಲ್ಲಿ ಮಲ್ಲಿಕಾರ್ಜುನ ಪುಷ್ಪದ ಮರ ಹೀಗೆಲ್ಲ ಕರೀತಾರೆ. ಇದು ನೇಟಿವ್ ಆಗಿ ನಮ್ಮ ದೇಶದ ಮರ ಅಲ್ಲ. ಇದು ನೇಟಿವ್ ಆಗಿಬಿಟ್ಟು ಅಂದರೆ ಸ್ಥಳೀಯ ಮರ ಎಲ್ಲಿದು ಅಂತ ಹೇಳಿದ್ರೆ ದಕ್ಷಿಣ ಅಮೇರಿಕಾ ಅಥವಾ ಕೆರೆಬಿಯನ್ ಆ ಜಾಗದ ಮರ. ನಮ್ಮಲ್ಲಿ ಸುಮಾರು ಒಂದು 300-400 ವರ್ಷದಿಂದ ಇದು ಬಂದಿದೆ ಅಂತ ಹೇಳ್ಬೋದು. ಇದು ಬಂದು ನಮ್ಮ ಧಾರ್ಮಿಕ ಹಿನ್ನೆಲೆಯಲ್ಲಿ ತುಂಬಾ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿ ಬರುವಂತಹ ಹೂವು ಶಿವಲಿಂಗವನ್ನು ಹೋಲೋದ್ರಿಂದ ಮತ್ತು ಮೇಲಿನ ಕೇಸರಿ ಏನಿದೆಯಲ್ಲ ಅದು ನಿಮಗೆ ಒಂದು ನಾಗದ ಒಂದು ಇದು ಕಾಣೋದ್ರಿಂದ ಇದಕ್ಕೆ ನಾಗಪುಷ್ಪ ಮರ ಅಂತ ಕರೀತಾರೆ. ಅದರ ನಂತರ ಈ ಹೂವಿನ ನಂತರ ಇದರಲ್ಲೊಂದು ಕಾಯಿ ಆಗುತ್ತೆ. ಆ ಕಾಯಿ ಏನಿದೆಯಲ್ಲ, ನೀವು ನಂಬಿ ಅಥವಾ ಬಿಡಿ, ಸುಮಾರು ಒಂದು 1-1.5 kg ಗಾತ್ರ ಬರುತ್ತೆ ಒಂದೊಂದು ಹಣ್ಣು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಮರದ ಹತ್ರ ಬಂದಾಗ ಇದು ಕಾಯಿ ಬಿಡುವ ಸೀಸನ್ ಆಗಿಲ್ಲದೆ ಇರೋದ್ರಿಂದ ಅಥವಾ ಹೂ ಬಿಡುವ ಸೀಸನ್ ಆಗಿಲ್ಲದೆ ಇರೋದ್ರಿಂದ ನಿಮಗೆ ಹೂ ಅಥವಾ ಕಾಯಿನ ತೋರ್ಸೋಕ್ಕಾಗಲಿಲ್ಲ. ಆದರೆ ಸೈಡಲ್ಲಿ ನಿಮಗೆ ಹೂ ಹೇಗೆ ಮತ್ತು ಕಾಯಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲೇ. ಸೊ ಈ ಹಣ್ಣೇನಿದೆ, ಈ ಹಣ್ಣು ನಿಮಗೆ ಔಟರ್ ಅಂದರೆ ಹೊರಗಡೆ ಒಂದು ಪದರ ಏನಿದೆ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ನಾವು ಆ ಒಂದು ಹಣ್ಣಿನ ಗಾತ್ರದ ಮೇಲೆ ಅದನ್ನು ಕೆನನ್ ಬಾಲ್ ಅಂತ ಕರಿತೀವಿ. ಅಂದರೆ ಈ ಮದ್ದುಗುಂಡು ಏನಿದೆಯಲ್ಲ ಆ ರೀತಿ ಕೆನನ್ ಬಾಲ್ ಟ್ರೀ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕಾಮನ್ ನೇಮ್ ಬಂದುಬಿಟ್ಟು ಇದಕ್ಕೆ ಕೆನನ್ ಬಾಲ್ ಟ್ರೀ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಎಲೆ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಆವಾಗಲೇ ಒಂದು ಸರಿ ತೋರಿಸ್ದೆ, ಮತ್ತೆ ತೋರಿಸ್ತಾ ಇದ್ದೀನಿ. ಎಲೆ ಈ ರೀತಿ ಬರ್ತದೆ. ಈ ಕಾಯಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಸರಿ ಈ ಕಾಯಿಗಳು ಮತ್ತು ಹೂಗಳು ನಿಮಗೆ ಈ ಸ್ಟಮ್ಮಲ್ಲಿ ಇಲ್ಲಿ ಅಂದರೆ ತುದಿಗಳಲ್ಲಿ ಅಲ್ಲದೆ ಬರೀ ನಿಮ್ಮ ಸ್ಟಮ್ಮಲ್ಲಿ ಬಿಡ್ತದೆ. ಇದರ ವಿಶೇಷತೆ ಏನು ಅಂತೇಳಿದ್ರೆ, ಆ ಕಾಯಿ ನಿಮಗೆ ಬಲಿಯೋದಕ್ಕೆ ಅಥವಾ ಬೀಳೋದಕ್ಕೆ, ಹಣ್ಣಾಗೋದಕ್ಕೆ ಆ ಒಂದು ಟೈಮನ್ನು ನೀವು ತಗೊಂಡ್ರೆ ಸುಮಾರು ಒಂದು 1-1.5 ವರ್ಷ ಬೇಕು. ಸರಿಯಾಗಿ ಕೇಳಿಸ್ಕೊಂಡ್ರಿ ನೀವು. 1-1.5 ವರ್ಷ ನಿಮಗೆ ಕಾಯಿ ಬೆಳೆಯೋದಕ್ಕೆ, ಬಲಿಯೋದಕ್ಕೆ ಮತ್ತು ಹಣ್ಣಾಗೋದಕ್ಕೆ ಬೇಕಾಗುತ್ತೆ. ಕಾಯಿನೂ ಕೂಡ ನಾವು ಮನುಷ್ಯರು ಅಂದರೆ ಹಣ್ಣಾದ ನಂತರ ನಾವು ಯೂಸ್ ಮಾಡ್ಬೋದು. ಬಟ್ ಈ ಹೂವಾಗಲಿ ಅಥವಾ ಈ ಹಣ್ಣೇನಿದೆಯಲ್ಲ, ಈ ಸ್ವಲ್ಪ ಸ್ಮೆಲ್ ಇರೋದ್ರಿಂದ ಮನುಷ್ಯರು ಅದನ್ನು ತಿನ್ನೋದನ್ನು ಅವಾಯ್ಡ್ ಮಾಡ್ತಾರೆ. ಸ್ಮೆಲ್ ಇರೋದ್ರಿಂದ, ಬಟ್ ಅದು ತಿನ್ನಬಹುದು. ಇನ್ನು ಆರೋಗ್ಯ ವಿಚಾರದಲ್ಲಿ ಈ ಮರದ ವಿಶೇಷತೆ ಏನು ಅಂತೇಳಿದ್ರೆ, ನನಗೆ ಗೊತ್ತಿಲ್ಲ, ಯಾಕಂದರೆ ಆಯುರ್ವೇದಿಕಾಗಿ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಕೇಳಲ್ಪಟ್ಟಿದ್ದೀನಿ ಏನು ಅಂತೇಳಿದ್ರೆ, ಹೈಪರ್ ಟೆನ್ಷನಿಗೆ, ಉದ್ವೇಗಕ್ಕೆ, BP, ಆಮೇಲೆ ಟ್ಯೂಮರಿಗೆ, ಅದಕ್ಕೆಲ್ಲ ಇದನ್ನು ಮರದ ಕೆಲವು ಭಾಗಗಳನ್ನು ಯೂಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಕೇಳಲ್ಪಟ್ಟಿದ್ದೀನಿ. ಯಾವ್ಯಾವ ಭಾಗಗಳನ್ನು ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಸಸ್ಯಪಾಠ. ನಾಗಪುಷ್ಪ ಮರ. ಈ ಮರ ತುಂಬ ಏನಂತೀವಿ ನಾವು, ಹೂ ಬಿಟ್ಟಾಗ ಅಥವಾ ಕಾಯಿ ಬಿಟ್ಟಾಗ ಎಷ್ಟೋ ಕಡೆ ನೀವು ನೋಡಿರ್ತೀರ, ತುಂಬ ದೊಡ್ಡದಾಗಿ ಇಳಿ ಬಿದ್ದಿರ್ತವೆ ಕಾಯಿಗಳು. ತುಂಬ ದೊಡ್ಡ ಮರಗಳು. ಹೈಟ್ ಬಂದುಬಿಟ್ಟು ನಿಮಗೆ 20-30 ಮೀಟ್ರ್ ತನಕ ಕೂಡ ಈ ಮರ ಬೆಳೆಯುತ್ತೆ. ಇದು ಈ ಮರದ ವಿಶೇಷ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಆರ್ನಮೆಂಟ್ ಆಗಿ, ಅಲಂಕಾರಿಕ ಮರಗಳಾಗಿ ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಒಂದು ಅದ್ಭುತವಾದಂಥ ಮರ. ನಿಮಗೆಲ್ಲರೂ ನೀವು ನೋಡಿದಾಗ ಕಂಡು ಬರ್ಬೋದು. ಸಿಕ್ಕಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಅನ್ನೋ ಉದ್ದೇಶ ನಮ್ಮದಾಗಿರುತ್ತೆ. ಧನ್ಯವಾದಗಳು.